ನಿಂಗಪ್ಪ ಇವರು ಬಾಲಕೃಷ್ಣ ಪಾತ್ರ ಮಾಡಂತವ್ರು 201 ರೂಪಾಯಿ ಮಾಡಿರ್ತಾರೆ. ಭೂಪತಿ
ಬರ್ತದೆ ಮುಂದೆ ಈ ತಾತ ಇದ್ದ ಎಡತಾತ ಪಾಪ 2 ತಾತ ಬಳಿರ್ರೇ ಎಲೈ ಮಾನವ ದೇವ ಚಾರು ಮಣಿವಾರ ಗನ ಕಲಿತ ಬೋರಿ ತಪದೋರದಲ್ಲ ನಿಂತ ಬಾರಿ ಬಾರಿಗೆ ವಾರ ಜಾತ್ರ ತಾರಕ ನಾಮನ ಸಾರತ್ತಿರ ಧೀರ ಮನುಜ ನಿನ್ನ ನಿಜ ಸ್ಥಳ ಯಾವುದು ತೀರವಾಗಿ ಕೇಳು ಚರಕುಲದ ಮಸ್ತಕ ಮಣಿಯ ಬಂಗಾರ ಓ ದೇವ ನಾವು ದಾರಂದರೆ ಬಿತ್ತಿ ಬೆಳೆಯಬೇಕು ರೈತರ ಮಕ್ಕಳಾಗಿ ಹುಟ್ಟಿ ಬೆಳೆಯಬೇಕು ತಂದೆ ತಾಯಿಗೆ ಒಳ್ಳೆಯ ಮಕ್ಕಳಾಗಿ ಮಾಡಿ ಉಂಡರೆ ಮಂದಿಯ ಕಾಟ ಸುಮ್ಮನೆ ಕುಂತರೆ ತಂದೆ ತಾಯಿಗಳ ಕಾಟ ಮನೆಯಾಗ ಇದ್ದರೆ ಎಂಡರ ಮಕ್ಕಳ ಕಾಟ ಓಣ್ಯಾಗ ಹೊಂಟರೆ ಗೆಳೆಯರ ಕಾಟ ಯಾವುದಾದರೂ ಒಂದು ಮೂಲೆಯಲ್ಲಿ ಕುಳಿತುಕೊಳ್ಳೋಣಂದ್ರೆ ಬ್ಯಾಸಗಳು ಚುಕ್ಕಾಡಿ ಕಾಟ ಆ ಚುಕ್ಕಾಡಿ ಕಾಟವನ್ನು ತಾಳಲಾರದೆ ಬಂದು ತಮ್ಮನ್ನು ಮಾತನಾಡಿಸುವ ಕಟ್ಟುಳ ಸಾರಥಿ ನಾನಲ್ಲವೇನೋ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ ಬಳಿರ್ರೇ ಎಲೈ ಸಾರಥಿ ನಾವು ದಾರಂದರೆ ಯಾರ ದೇವ ಏವೋ ಮಂಡಲಾಧಿಪರ ಕಡೆಯಿಂದ ಕಪ್ಪು ಕಾಣಿಕೆಯಿಂದ ಕೈಗಂಡ ಚಂಡ ಪ್ರಚಂಡ ಮೇಘ ಮಂಡಲಕ್ಕೆ ಗಾಂಧಾರಿ ದೇವಿ ಗರ್ಭ ಸಂಜಾತ ಪೇಟ ಧೃತರಾಷ್ಟ್ರ ಮಹಾರಾಜನ ಯೂರಿಯ ಸಂಬೋಧ ಹಸ್ತಿನಾವತಿಗೆ ಪಟ್ಟದರಸನಾಗಿ ಬರೆಯುವ ದುರ್ಯೋಧನ ಮಹಾರಾಜ ಎಂದು ದಂಡನ ಎಂದು ಜಯವೇರಿಯನ್ನು ಪಡೆದರೆ ಸಾರಥಿ ಕರ್ಣ 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 ವೀರ ದುರ್ಯೋಧನ ಮಹಾರಾಜರು ಇವಾದರೆ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ ಬಳಿರ್ರೇ ಎಲೈ ಸಾರಥಿ ಈ ಸುಂದರ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ ದೇಂಡೇರಾದೊರ ಕೊಂಡಲ ಮಂಡಲಿತ ಯಶೋದಂಡನಾದ ಪಾಂಡುರಾಯನ ಅಂತ ಪಾಂಡುರಾಯನಿಗೆ ಚಂಡ ಪ್ರಜಾಪದಿಂದ ಬೊಟ್ಟಿ ಪಾಂಡವರಿಗೆಲ್ಲ ಅಗ್ರಗಣ್ಯನಾದ ಧರ್ಮನಂದನ ಮಾಡುವ ರಾಜಸೇವೆ ಕಾಲದಲ್ಲಿ ನಾನು ಸಾರಥಿ ಭೂಪತಿ ಬಳಿರ್ರೇ ಆ ದುಷ್ಟ ಮಧ್ಯಳಾದ ಪಾಂಚಾಲಿ ಎನ್ನ ರಾಜಸೇಟನೆಂದರಿಯದೆ ಎನ್ನ ಮಾನ ನಷ್ಟ ಮಾಡಿದ ಸಾರಥಿ ಇದು ಅಲ್ಲದೆ ಇಂದಿನ ದಿನ ಧರ್ಮನಂದನ ಸಂಘಟ ಸುಖದಿಂದ ದುತ್ಯವನಾಡಿ ಅವರ ಸಿರಿ ಸಾಮ್ರಾಜ್ಯವೆಲ್ಲ ಪರಿಚಯ
ಪಾಂಡವರ ಐವರನ್ನು ಮತ್ತು ಅವಳ ಸತಿಮಣಿಗಳಾದ ದ್ರೌಪದಿಯನ್ನ ದೌತ್ಯ ಮುಖದಲ್ಲಿ ಗೆದ್ದ ಕಾರಣ ಪಾಂಡವತರ ಎಲ್ಲ ಮುಂದೇನು ಸಂಗತಿ ಭೂಪತಿ ನನಗೆ ಬಲ ಸೂರ್ಯನಾದ ಕಡೆ ಬರೆಯಲು ಸಾರದೆ ಹೋಗಿ ಜಾಗೃತಿ ಒಳ್ಳೆಯದು ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಖಾಲಿ ಮಂದಿ ಬರ್ಬಾರ್ದಪ್ಪ, ಪಾತ್ರಧಾರಿಗೆ ಒಬ್ಬರೇ ಇರ್ಬೇಕು. ಧರ್ಮಜ ಭೀಮಾರ್ಜುನ ರೆಡಿ ಆಗಿರ್ಬೇಕು, ಧರ್ಮಜ ಭೀಮಾರ್ಜುನ ರೆಡಿ ಆಗಿರ್ಬೇಕು. ಹೌದಮ್ಮ? ಹೌದಾ?
ಇದು ಹಿಡ್ದಪ್ಪ ಐತೆ ಅಂತ ಬಿಡಪ್ಪ ಬಂದೋಬಸ್ತ್ ಮಾಡ್ತೇನೆ ಎಷ್ಟು ತೊಲೆ ಐತೆ ಅಂತ 2 ತೊಲೆ ಒಂದು ಬಂಗಾರದ ಬ್ರಾಸ್ಲೆಟ್ ಮತ್ತು ಈ ಬೆಂಗಳೂರು ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಅಹೋ ರಾಜ ಅಹೋ ಕಡ ಕಾರಣೇಶ್ವರ ದುರಧೀರರಾದ ಕನ್ಯದಿಂದ ಕೌರವೇಂದ್ರನೇ ಅಹೋ ಕಡ ದುರಧೀರರಾದ ಪಾಂಡವರ ಸಿರಿ ಸಾಮ್ರಾಜ್ಯವು ದುತ್ಯ ಮುಖದಲ್ಲಿ ಸೂರ್ಯಗೊಂಡು ಈ ಭೂಮಾನದಲ್ಲಿ ಅಹೋ ರಾಜ ಅಹೋ ಕಡ ಈ ತರಳವಾದ ರಾಜ್ಯವನ್ನು ಎರಳವಾಗಿ ಪರಿಪಾಲಿಸು ನಿನ್ನ ಸಂಪಾದಕ್ಕೆ ಹಿಡಿದ ಧರ್ಮರಾಯ ಕರ್ಕೊಂಬರಿ. ಅಹೋ ಚಲದಂಕನಾದ ಕಲಿಕಾಣನೆ ಅಹೋ ದುರ್ಯೋಧನನೇ ಓಲ್ಲ ಮನುಜರಾದ ಪಾಂಡವರ ಬಲ ಬಲ ದುರ್ಯೋಧನ ಆ ದೋತರನ್ನು ಕರೆಸಿ ಎನ್ನ ತ್ಯಾಕರೆಯನ್ನು ನಿಲ್ಲಿಸ ಸಹಜವಾಗಿ ನಿಲ್ಲಿಸುವ ದುರ್ಯೋಧನ. ಚಂಚಲಾತಿಯಾದ ಪಾಂಚಾಲಿಯನ್ನ ಕೆಂಚತಾದರ ಕಾರಣ ಇಲ್ಲದ ಈ ಸಮಾಂತರ ಮೊಡೆಯಲು ಹೇಳುವಂತ ಮಾನವಂಗ ಮಾಡ್ತೇವೆ ಕುರುಕುಲ ಎಂಬ ವರದಿಗೆ ಪರಿಶೋಧಿಸುವ ಕೌರವ ಮಹಾರಾಜನೇ ಹೋಗಣ ಬಳುಡೆ ಬಿಡು ಮನುಜರಾದ ಪಾಂಡವರ ದುತ್ಯ ಮುಖದಲ್ಲಿ ಕಂಡು ಈ ಭೂಮಾನದಲ್ಲಿ ನಿಗಂದಾಗಿರುವರು. ಹೌದಾ ಕಣ ಬಳುಡೆ ಆ ಕೊಡುಕುಳರಮ್ಮಿಡಿ ಧರಿಸಿ ನಮ್ಮ ಅರಮನೆಯ ದಾಸಿಯರ ಕೆಲಸಕ್ಕೆ ನೇಮಿಸು. ಇದಕ್ಕೆ ಪ್ರಜೆ ಉತ್ತರ ಮಾಡಿದರೆ ಬಳುಡೆ ನಮ್ಮ ಅರಮನೆಯ ಮುಂಭಾಗದಲ್ಲಿ ಬಿದ್ದಿರುವ ಕಸರಮ್ಮ ಗುಡಿಸಲಕ್ಕೆ ನೇಮಿಸು ರಾಜ. ಸಾಂಸ್ಕೃತಿಕ ದೇಶ ಹೋಗಣ ಆಗೋ ದುರ್ಯೋಧನ. ಅದೇ ಪ್ರಕಾರ ಕಡವರ್ಗಳನ್ನ ಹಿಡಿದು ತರಸಿವೆ ಕಣ ತಡ ಮಾಡಿದ್ರೆ ಹಿಂಗಿನ ಆಗೋ ರಸಿಕರ ಮನೋರಂಜಿತ ಹೊಸದೀಶನೇ ಧರ್ಮಜ ಶಶಿ ಮುಖಿಯರಾದ ಪಾಂಚಾಲಿಯನ್ನು ತೀರ್ವದಿಂದ ಹಿಡಿದರಿಸಿ ನಮ್ಮ ಅರಮನೆಯ ದಾಸಿಯರ ಕೆಲಸಕ್ಕೆ ನೇಮಿಸು. ಹೌದಾ ಕಣ ಇದಕ್ಕೆ ಪ್ರಜೆ ಉತ್ತರ ಮಾಡಿದರೆ ಅದಿನ್ನ ಹಸ್ತದಲ್ಲಿರುವ ಖಡ್ಗದಿಂದ ಅವಳ ಕುತ್ತಿಗೆಯನ್ನು ಕತ್ತರಿಸು. ಅಚ್ಚಿನಾವತಿಯ ಮಹಾಧಾರಕ್ಕೆ ಕಟ್ಟಿಸು. ಬಲ ಕಣ ಅಹೋ ರಾಜ ಅಹೋ ಕಣ ಅವಳ ಗಂಡಂದಿರಾದ ಭೀಮಾರ್ಜುನರು ಹುಲಿಕ್ಕಿ ಕದನಕ್ಕೆ ಬಂದರೆ ಅವರನ್ನು ಸೆರೆ ಬಡಿದು ಶಿರವನ್ನು ತರಿದು ಹಸ್ತಿನಾವತಿಯ ಮಹಾಧಾರಕ್ಕೆ ಕಟ್ಟಿಸು. ಬಲ ಕಣ ಆ ಕುಳ್ಳರಾದ ಪಾಂಡವರು ಹಿಡಿತರಿಸಿ ರಾಜ. ಸಂಪೂರ್ಣ ತೇಜ ಧರ್ಮಜ ಇಲ್ಲ ಇಟ್ಟು ತಂಗಾಗಲಿ ಕಣ ಧರ್ಮಜ 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 ಬಳಿ ಬಳಿದವರು ನಿಮ್ಮ ದೇವ ಸಿದ್ಧವಾಗಿ ನಮ್ಮ ಕಜೇರಿ ಮುಂದೆ ಬಿದ್ದಿರದ ಎತ್ತರವಾಗಿದೆಯಾ ಯಪ್ಪ ಹೊಟ್ಟೆ ಕೆಟ್ಟ ಇತ್ತು ಹೊರಗೆ ಹೋಗಿ ತೊಂಬರ. ಹೋಗಿದ್ದೀ ಎಲ್ಲ ನಿನಗೆ ಬುದ್ಧಿ ಇಲ್ಲ ಆದರೆ ನಿನ್ನ ಗುಣಾತಿ ಕೊಂಡ ಮನಸ್ಸು ಅಖಂಡ ಕಾದಂಡ ಪ್ರವೀಣರಾದ ಪಾಂಡವರಲ್ಲಿಗೆ ಹೋಗಿ ಉಲ್ಲಾಸದಿಂದ ಭೂವಲ್ಲಭನಾದ ಭಾನುಮತಿ ವಲ್ಲಭನ ಕಳಿಸ್ತಾನೆ ಎಂದು ನೀನು ತೀವ್ರದಿಂದ ಹೋಗಿ ಕರೆತರವಂತನಾದ ಸಾರಥಿ ಹೋಗಿ ಈ ಜಾಗಕ್ಕೆ ಧರ್ಮಜ ಭೀಮಾರ್ಜುನ ಧರ್ಮಜ ಧರ್ಮಜ ಧರ್ಮರಾಯ ಭೀಮ ಅರ್ಜುನ ಧರ್ಮರಾಯ ಲೇಟ್ ಮಾಡ್ಬಾರಪ್ಪ. ಧರ್ಮಜನ ಕರ್ಕೊಂಬರಿ. ಧರ್ಮಜ ಧರ್ಮಜ ಸಲ ಬೊಮ್ಮನಾಳ್ ಶಿವರಾಜ.
ದೇವಾ ಸುದ್ದಿ ಘಟಿಸಿ ಇಲ್ಲದೆ ನಟಿಸುತ್ತಾ ಈ ಸಭಾ ಮಧ್ಯಕ್ಕೆ ಬಂದು ಪುರುತ್ತರ ಭರತ್ಕಟ ರುತ್ಕಟ ನಿಟಲಾಂಬಿಕನಂ ಜಟ್ಟ ಗುಣದಿಂದ ಬಂದು ಭರತ್ಕಟ ಜಟನಾಗಿ ಘಟಿಸುವ ವಿಕಾಸ ನಮ್ಮ ಭಯವಿಲ್ಲದೆ ಮಾತನಾಡಿಸುವ ನೀರುದಾರ ಬಟನೆ ಮುಟ್ಟಿರಲ್ಬಿಟ್ಟಿದ್ದಾನೆ. ಸಾರಥಿ ಸಾರಥಿ ಎನ್ನುತ್ತಾರೆ ದೇವ, ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಎಲ್ಲ ಸಾರಥಿ ದೇವ ನಾವು ದಾರಂದರೆ ಯಾರು ದೇವ? ವಿಸ್ತರದ ಕಾಂತಿಯಿಂದ ನಿಷ್ಠೂರವಾದ ವಸ್ತ್ರಗಳು ಶಿಸ್ತಾಗಿ ತೊಟ್ಟು ಪಟ್ಟು ಪಟ್ಟು ಪ್ರಧಾನವನ್ನು ಅಷ್ಟದಲ್ಲಿ ಗಣ್ಣಿನಿಪ ಬೆಲ್ಲು ಬಾಣಂಗಲಂ ಉಲ್ಲಾಸದಿಂದ ಬಿಡಿದ ಪುಲ್ಲರೋಚನಂತೆ ಪ್ರವಾಸಮಾನ. ಈ ಸಭಾಂತರಕ್ಕೆ ಬಂದು ಒಳಂದರೆ ಒಂದಿನೆಯ ಸುತ ಮಾಡಿ ಕೇಳ್ತೀಯ ಸಾರಥಿ? ಹೌದು ದೇವ. ದುರಿತ ಪರಿಹರಣ ಪರಮಾಕರುಣ ಶರಣರ ಹರಿಯರ ಗುರು ಚರಣಾರದಿಂದ ಶರಣಂ ಕೈಯುತ್ತ ಪ್ರೀತಿಯಿಂದ ಎಲ್ಲ ಮಾತು ಕೇಳು ಸಾರಥಿ. ಚೆನ್ನಾಗಿ ಹೇಳಿ ದೇವ. ಭೋಗನಿಂ ಧಾತ್ಮತಿ ಧರ್ಮ ಗುಣಗಳನ್ನು ಧರಿಸಿ ಕರ್ಮ ಗುಣಗಳನ್ನು ಹೊನರಿಸಿ ಧರ್ಮ ಬುದ್ಧಿಯಲ್ಲಿ ಪರಿಹರಿಸಿದ ನಿರ್ಮಲಾಂತಕನಾದ ಧರ್ಮರಾಯನೆಂದು ತಿಳಿಯಲಿ ಸಾರಥಿ. ಭೋಗನಿಂ ಧಾತ್ಮತಿ ಧರ್ಮರಾಜ ಮಹಾರಾಜರು ನೀವಾದರೆ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಎಲ್ಲ ಮಾನವ ದೇವ ಎಲ್ಲ ಸಾರಥಿ ದೇವ ಈ ಸಭಾ ಮಧ್ಯಕ್ಕೆ ಬಂದು ಕಾರಣವೇನೆಂದರೆ ಏನು ದೇವ? ಶ್ರೀಮತ್ ಮುಖರದಿಂದ ನಂದು ಮುಂದು ಇಂದಿರಾಯನ ಮನ ಜಗಜ್ಜಲಂ ನಿರ್ವಿಣಂ ರಕ್ಷಣಂ ನಿರ್ವೀ ಕಾರಣ ಖ್ಯಾ ದುರಿಯನಾದ ಧುರಿಣ ಹರವಿಂದ ಬಹುದೇ ಬಂಧುರಕ ಸಂದೇಹವಿಲ್ಲದೆ ಹೃದಯ ನಂದಾಕರ ಪರಾಯಣಂ ಶ್ರೀಮತ್ತು ನಾರಾಯಣಂ ಸಂಭೋವಿತ ಬಹುತಾಪ ನಿರ್ಮಿಸಿ ಸಾಧು ಜನ ಉಲ್ಲಾಸ ವಿಮಲೋ ಮನ ವಿಕಾಸಂ ತಪೋಲ್ಲಾಸ ಭೂಷರ ವೇದು ವ್ಯಾಸರ ವರ ಸಂಜಾತನಾಗಿ ಭೂತಳದಲ್ಲಿ ನೀತಿಯಂ ಶಾಲಿ ಎನಿಸಿತು. ರಾತಿಯಿಂದ ಪಡೆದ ದುರಿತರ ಗಿರಿ ಚತುರನಾದ ವಿದರನನ್ನು ನುಡಿ ಮುದದಿಂದ ಕೇಳು. ಚೆನ್ನಾಗಿ ಹೇಳಿ ದೇವ. ಅರುಷದಿಂದ ಕುರುಪತಿಯ ಗೂಢ ಧೂತವನ್ನು ಆಡಿ ಸಕಲ ಸಾಮ್ರಾಜ್ಯಕ್ಕೂ ಸೋಚನು. ಹೌದು ದೇವ. ಅರಣ್ಯಕ್ಕೆ ಹೋಗುವ ಕಾರಣ ಬರುವಾಯಿತು ಕಂಡಿಯ ಸಾರಥಿ ತಿಳಿಯಕ್ಕೆ ನಾನು ಬಂದು ಸಂಗತಿ ಬೆಳೆಯಿತು ಭೂಪತಿ, ಮುಂದೇನು ಸಂಗತಿ? ಎಲ್ಲ ಸಾರಥಿ ದೇವ ಭೀಮ ಕರ್ಕಂಬರೇ ನೀವು ಯಾರಂದರೆ ಎಲ್ಲ ಸಾರಥಿಯನ್ನು ಹರುಜರಾದ ಭೀಮಾರ್ಜುನನ ಪ್ರೀತಿಯಿಂದ ಬರೆಯುವ ಸಾರಥಿ ಭೋಗನಿಂ ಜಾಗೃತಿ. ಒಳ್ಳೆಯದು ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಭೀಮಾರ್ಜುನ ಭೀಮಾರ್ಜುನ ಇಬ್ಬರು ಬರ್ಬೇಕಪ್ಪ, ಇಬ್ಬರು ಕರ್ಕೊಂಬರಿ ಮ್ಯಾನೇಜ್ಮೆಂಟ್ ಭೀಮಾರ್ಜುನ.
ದ್ರೌಪದಿಗೆ ಮಾನದ ಕಾಮ ಪರಬಲ ನಿರ್ನಾಮ ಕದನದ ಎಂಬುವ ತಾರ್ಕೆದಿರಿ ಬರುವ ನಿಜೀವ ಎಷ್ಟು ಜನ ವೈರಿಗಳೆಂದರೆ ಗಂಡಣ ಅಂತ ದೈವೇರಿಯ ಪಡೆದು ಒಂದಲಾಗುತ್ತಾರೆ. ವೀರ ಭೀಮಸೇನ ಮಹಾರಾಜರು ಇವಾದರೆ ಬಂಧಾರದಿಂದ ಕಂಗೊಳಿಸುವ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ? ಹೊಳಿರಿಯೇ ಎಲ್ಲ ಈ ಸಾರಥಿ ಈ ಸಭಾಮಂದಿರಕ್ಕೆ ಬಂದ ಕಾರಣವೆಂದರೆ ಏನು ದೇವ? ನಮ್ಮ ಅಣ್ಣನಾದ ಧರ್ಮರಾಜನ ಧರಿಸಿದ ಕಾರಣ ವರ್ಣವಾಯ್ತು ಗಂಡಿ ಆ ಸಾರಥಿ ನಮ್ಮ ಅಣ್ಣನ ತೋರಿಸಾಗ್ತದೆ. ನಿಮ್ಮಿಷ್ಟಂತಾಗಲಿ ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಭಾಗ್ಯಶ್ರೀ ದೇವ ಬ್ರಹ್ಮಣ್ಣ ಮಹಾದ ಎನ್ನಯ ಸಿಂಹನ್ನಾದ ಧ್ವನಿಯ ಕುಂಭೆನೆ ಹೇಳ ಎಂಬಗಡಗ ತುಂಬೆತ್ತ ಮಮ್ಗೆದ್ದ ಮಗಮ ಮುಂಭಾಗದಲ್ಲಿಂದ ಮಾತನಾಡಿಸುವ ನೀನುದಾರ ಪೂಜೆ ನಿನ್ನನ್ನ ನೋಡಿಕೊಳ್ಳುತ್ತಾಗ ಎನ್ನಯ ಹೆಡಗುಡಿ ನಿಜ. ಓ ದೇವ, ನಾವುದಾರೆಂದರೆ ಮೂರ್ಖರ ಸಂತೆಯಲ್ಲಿ ಮೌನವಾಗಿರಬೇಕು, ಬುದ್ಧಿವಂತರ ಜೊತೆಯಲ್ಲಿ ಬುದ್ಧನಂತಿರಬೇಕು, ಸಾಧು ಸಂತರ ಜೊತೆಯಲ್ಲಿ ಸೌಮ್ಯವಾಗಿರಬೇಕು, ದೀನರ ಜೊತೆಯಲ್ಲಿ ಧರ್ಮರಾಜನಂತಿರಬೇಕು. ಹೀಗೆ ಮಿಂಚಿ ಮರೆಯಾಗಿ ಹೋದ ಕರ್ನಾಟಕದ ರತ್ನ ಪುನೀತ ರಾಜಕುಮಾರನಂತಹ ಮನೆಗೊಬ್ಬ ಮಗನಿರಬೇಕು. ಇಂಥ ನೀತಿ ಮಾತುಗಳನ್ನು ತಿಳಿಸುವಂತಹ ಎನ್ನಗೆ ಗುರುವಾದ ಬಾಗನಟ್ಟಿಯ ತಬಲಾ ಮಾಸ್ಟರ್ ನಾಗೇಶಪ್ಪನವರಂತಹ ಗುರುವಿರಬೇಕು. ಅಂತಹ ಗುರುವನ್ನು ಮನದೊಳಗೆ ಸ್ಮರಿಸುತ್ತಾ ಬಂದು ತಮ್ಮನ್ನು ಮಾತನಾಡಿಸುವ ಸುಂದರ ಸಾರಥಿ ನಾನಲ್ಲವೇನೋ ದೇವ? ಯಾರಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ? ಹೊಳಿರಿಯೇ ಎಲ್ಲ ಈ ಸಾರಥಿ ನಾವುದಾರೆಂದರೆ ಯಾರು ದೇವ? ಧರಣಿ ಹೇಳ ಒಂದ್ರೆ ಕದೆಂದ ಹೊಕ್ಕಡೆಸಿ ಬರುವ ಧರಣೆಂದರ ಮುಖಟಾಗ್ರವನ್ನ ತೆರ್ಗಡೆದು ಸಾರದೆ ದುರ್ಗಣ್ಣ ಮಧ್ಯರಾದ ಅದಮರನ್ನ ಸದೆ ಬಡೆಯುವ ಭುಜಪ್ಪಲ್ಲೋರ್ ದಂಡ ಎಂದಕ್ಕೆ ಎಂದಕ್ಕೆಲ್ಲ ಹತ್ರಿಯೋಳು ಸಾಕ್ಷಾತ್ ಗೆಳೆಯರ ಮನ್ನರ್ ಹೊಟ್ಟೆನ ಹೋರಾಡಿ ಈಸ ನಮ್ಮ ಮೆಚ್ಚಿಜ ಇಕೋ ಎನ್ನ ಕರದಲ್ಲೇ ಮೆರೆಯುವ ಪಾಸಪ ಶಾಸ್ತ್ರವನ್ನು ಪಡೆದಿರುಕೊಂಡಿರುವನು. ಎಲ್ಲಾ ಸಾರಥಿ ಭೂಪತಿ, ಈ ಭೂಮಂಡಲದಲ್ಲಿರುವ ಹಿಂಡರಾಯರ ಗಂಡ ಚಂಡ ಪ್ರಚಂಡ ಹುತ್ತಂಡ ಪರಾಕ್ರಮನಂದು ಇಕೋ ಎನ್ನಯ ಬಾಣ ಪುಣ್ಯರಿಕರ ಸಾಲ್ಪಟ್ಟ ಮಂ ಜಂಗರಿಸುವ ಲೋಕದ ಗಾಂಡಿವಿನಂದು ತಿಳಿಯದಲೇ ಸಾರಥಿ ತಿಳಿಯುವುದು ಇನ್ನೂ ನಿಮ್ಮ ನಾಮಾಂಕಿತ ತಿಳಿಯಲಿಲ್ಲ ದೇವ. ಹೇಳಿಕೊಂಡು ಬರಬೇಕು ನಿಮ್ಮ ನಿಜ ನಾಮಾಂಕಿತವ. ಎಲ್ಲ ಸಾರಥಿ ಭೂಪತಿ. ಏನಲ್ಲವೇ ಎನ್ನಯ ನಿಜ ನಾಮಾಂಕಿತದ ರೀತಿ ಹಾಗಾದರೆ ಇತ್ತ ಬಾ ಚೆತ್ತ ಬಿಟ್ಟು ಕೇಳು. ಅರ್ಜುನ ಪಂಗಣ ಭಕ್ತ ಕಿರೀಟಿ ಗಜವಾಹನ ವಿಭತ್ತು ವಿಜಯ ಜೇಷ್ಠ ಸುಜಯನೇ ಧನಂಜಯ ಇಂದೆಂಬತ್ತ ನಾಮಗಳದ ಬೇರ್ಪಡದ ಗಾಂಡವೇ ಪ್ರಚಂಡ ಸಮರಂಗಣದ ಘನಗರ್ಜನ ನಿಜ ರಾಜಪನಂದನ ಮೋರ್ಚಕದ ಮೂರ್ತಿದ ಸಿಂಹಗರ್ಜನ ಅರ್ಜುನ ಮಹಾರಾಯ ನೋಡುವವರ ಕಣ್ಣಿಗೆ ಬಲು ಛಾಯ ಈ ಸಭಾ ಜನ ಮೆಚ್ಚಿಕೊಟ್ಟಿರುವ ನೀಲ ಮುತ್ತಿನ ತುರಾಯ ಒದೆದ ಸಂಪ್ರದಾಯ. ಅರ್ಜುನ ಮಹಾರಾಜರು ಇವಾದರೆ ಗರ್ಜನೆಯಿಂದ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಹುಳಿರ್ಯ ಎಲ ಈ ಸಾರಥಿ ಭೂಪತಿ, ಬಂಗಾರದ ಕಳಸದಂತೆ ಕಂಗೊಳಿಸುತ್ತಿರುವ ಈ ಶೃಂಗಾರವಾದ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ? ಹೊಳೆರೆ ಒಡವೆ
ಅನುಜಾಜಿಗಳ ಸುಖದ ಬುದ್ಧಿಯಿಂದ ಅಪಾರವು ಮಾಡಿದರೆ ವಿಪರೀತ ಕೃಪಾನಿಧಿಯಿಂದ ನಮ್ಮ ಪತಿಯ ನಮ್ಮ ಮೇಲೆ ಮುನಿದನು. ತಮ್ಮ ಗೆಳೆಯ ಅಪರಮಿತ್ರಿ ಸಿರಿಯೇ ಅಪಾರವಾಯಿತು. ಹರಿಯದೆ ಮೋಸ ಹೋದೆ. ಕಲ್ಲುಗಳಲ್ಲಿ ಸಿರಿಯೋರು ಸಿಲುಕಿ ಅವರು ಹೇಳಿದಂತೆ ಮಾತು ಕೇಳಿಸಿಕೊಂಡು ಸಮ್ಮತದಿಂದ ಸುಮ್ಮನಿರಬೇಕಾಗಿತ್ತೆ. ಇದಕ್ಕೆ ಗತಿಯೇನು ಬೇಡರೈ ಜಾತಿಗಳಿಲ್ಲ. ಮರಿಪತಿ ಹಾಗ ಹಾಕಿದರೆ ಇಷ್ಟರ ಮಾತಿಗೆ ಬೆಟ್ಟರ ಕೈವಳಿಗೆ ಕಷ್ಟಪಟ್ಟು ಇರಬೇಕಪ್ಪ. ನಿನ್ನ ಇಷ್ಟವೇನು ಹಾಕಿದರೆ ಇರಬೇಕು ಭೀಮಸೇನ. ಕೊಟ್ಟಿ ಹಣಗಳನ್ನು ಕಟ್ಟು ಬಿಡಿರೋ ಈ ಮಕ್ಕಳ ಮನೆಗೆ ಮಟ್ಟ ಕಟ್ಟು ಬಿಡುವ ಹಾಕದ ಅಮ್ಮ ಭೀಮಸೇನ ಇದು ಎಷ್ಟರ ಮಟ್ಟಿನ ಕಾರ್ಯವೋ ಎಲ್ಲ ದೃಷ್ಟಿ ಒಳಗಿಲ್ಲವೋ ಎಷ್ಟರಾದ ದೃಷ್ಟಾನೆ ಆಹೋ ಆಕ್ರಜ ಶೀಘ್ರವಾಗಿ ಒಂದು ಅಪ್ಪಣ ಎಂಬುಡು ಅರ್ಜುನ ಗೋರ್ಗರೆಯವ ಗೋರ್ಗಣಿಗಳಿಂದ ಧೃತರಾಷ್ಟ್ರನ ಸತ ವರ್ಗಗಳ ನಿಗ್ರಹಿಸಿ ಭೀಕರ ಮಾರ್ಗಗಳನ್ನು ರೇಗಿಸಿ ಆಕ್ರಜ ಬುದ್ಧಿಹೀನರಾದ ದುರ್ಯೋಧನ ದುಶ್ಯಾಸನ ಎಂದ ಮೊದಲಾದ ಕ್ಷತ್ರಭೋಜನರ ಹಿಡಿದು ಈ ನಿನ್ನ ಚರಣರವಿಂದ ತಂದು ನಿಲ್ಲಿಸೋಣ ಅಣ್ಣ ರಾಜಾಗ್ರವನ್ನ ಅರ್ಜುನ ತಮ್ಮ ಭೀಮಸೇನ ಏನು ಚೆನ್ನಾಗಿತ್ತು.
ಕಿರುಕುರುಳೆಯ ಮಾಲೆಯ ಮಾಡಿ ಸಡಗರದಿಂದ ನಿಮ್ಮಡಿಗೆ ತಂದು ಒಪ್ಪಿದರು ತಡಬಾರದ ಅಪ್ಪನಿಯಂ ಕೊಡುಗೋಡ ಅಣ್ಣ ಶಾಂತನಾಗು ತಮ್ಮ ಭೀಮಸೈನ ಆಹೋ ಮಹಿಪಾಲ ಆಹೋ ಮಹಿಪಾಲ ಆಹೋ ತಮ್ಮ ಕೈಲಾಗದ ಹಿಡಿಗಳಂತೆ ಹೇಳಿದ ಚಾಕರಿಯನ್ನು ಮಾಡಿ ಬಹಳವುದು ಹೆಣ್ಣುಗಳು ಆಕ್ರಜ ತಮ್ಮ ಭೀಮಸೈನ ಉಳ್ಳ ಗೌರವನ ಧಾಳಿಯನ್ನ ಅಡಗಿದ ಸಾವಿರವಳು ಮಾಡಿ ಈ ರಾಜ್ಯವನ್ನು ನಾವೇ ಹಾಡಿಕೊಂಡು ಬಾಳುವುದು ಮೇಲಾಗಿ ತೋರುವುದು ಅಣ್ಣ ಅಜರ ಗಣ್ಣ ತಮ್ಮ ಭೀಮ ತಮ್ಮ ಹಂಚುನ ಅಣ್ಣ ಯಮನಂದನ ಹೇಳಿದ್ರು ಚೆನ್ನಾಗಿತ್ತು ದುಶ್ಯಾಸನರಾಗಿರ್ಬೇಕಪ್ಪ ಪಲ್ಲಗುಣ ಆಹೋ ಯಮನಂದನ ಮದ ಚಾಡಿದ ಕದವು ಗಿಡದ ಪಾಳಿಗಳಿಗೆ ಕೇಳುವ ರೀತಿ ಹುಲ್ಲ ಕೌರವರನ್ನು ದಾಳಿಯನ್ನು ಅಡಗಿಸಿ ಸಾವಿರೋಳು ಮಾಡಿದರೆ ಈ ರಾತ್ರಿಯೊಳ ಧರ್ಮಗಳನ್ನು ನೀರಿನೊಳ ಮುಳುಗದಂತೆ ಆಗುವುದು ಪಾರ್ಥ ಆಹೋ ಯಮನಂದನ ಎತ್ತವಾಗಿ ಕೋದುಗಂಬುವುದು ತರವಲ್ಲವೋ ಸೈನ್ಯಗಳು ಸಮರ್ಥನಾಗ ಪಾರ್ಥ ಗುರಿದೊಳಗೆ ಸಮರ್ಥ ಅಹೋ ಅಣ್ಣ ವೈಪತಿಯಾದ ಹಾತ್ರದರೆ ನಮ್ಮ ಭೀಮಸೇನ ವಿಷ್ಟರ ಮಾತಿಯ ಭ್ರಷ್ಟರ ಪರಿಪರಿಗಿತದಿಂದ ದುರುಳರ ಸಂಗಡ ಸುಖ ದೃಶ್ಯವನ್ನು ಹಾಡಬೇಡ ಎಂದು ತೆರಭಾಗಿ ಕೆನ್ನನಾಗಿ ಬೇಡಿಕೊಂಡರೆ ಯಾರು ಮಾಡುವ ಕಾರ್ಯವೇನು ಹಾಕ್ರದ ನಮ್ಮ ಭೀಮಸೇನ ಸುರವರನ ಲಕ್ಷ್ಮೀಕಾಂತನು ತಾವ ಕಾಲಕ್ಕೂ ಏನು ಸುಖ ಕೊಡುವನು ತಾವ ಕಾಲಕ್ಕೂ ಏನು ಕಷ್ಟ ಕೊಡುವನು ಅವನ್ನ ಅನುಭವಿಸಬೇಕೆಲ್ಲವೋ ಅಲ್ಲವೆಂದರೆ ಬಿಡಬಲ್ಲದನು ಹಾಕ್ರದ ಅನುಜ ಚಿಕ್ಕಮ್ಮನೇ ಒಂದು ನೀತಿ ಹೇಳಿದನು ಚೆನ್ನಾಗಿ ಕೇಳು ಅದೇನು ಸಂಸ್ಕಾರವಾಗಿ ಹೇಳು ಆಗ್ರದ ಯಸ್ಮಿನ್ ದೇಶೋ ಯಥೋ ಕಾರ್ಯಂ ಯನ್ಮೂರ್ತಿ ಧ್ಯಾಯೋಜನ ಹಾಗೆ ವೃದ್ಧಿ ಯಶೋಧಂ ಲಾಭ ತತ್ಕಾಲಂ ಭವಿಷ್ಯತಿ ತಮ್ಮ ಇದರ ತಾತ್ಪರ್ಯವು ಏನೆಂದರೆ ಅದರ ತಾತ್ಪರ್ಯವೇನು ಹಾಕದ ಯಾವ ಸ್ಥಳದಲ್ಲಿ ಕಷ್ಟಪಡಬೇಕು ಯಾವ ಕಾಲದಲ್ಲಿ ವೃದ್ಧಿಯಾಗಬೇಕು ಯಾವ ಮುಹೂರ್ತದಲ್ಲಿ ಕೀರ್ತಿ ಹೊಂದಬೇಕು ಯಾವ ದಿನದಲ್ಲಿ ಲಾಭ ಪಡೆಯಬೇಕು ಆ ಸಮಯದಲ್ಲಿ ಹಲವರು ಒಂದು ಬಿಡದಂತೆ ಬಂದು ಪಡೆದವು ನಮ್ಮ ಪರದಿಂದ ಕಷ್ಟ ಬರುವುದನ್ನು ಕಲಿಸಿದೋಳು ಬರಿ ಗುರುಹಿರಿಯರು ಮತವಲ್ಲ ಮನಸ್ಸಿನೋಳು ಪರಿಪರಿ ವ್ಯಸನವನ್ನು ಪಡೆಯುವುದು ತರವಲ್ಲವು ಅನುಜ ಚಿಕ್ಕಮಣಿ
ದುಶಾಸನ